ಹುಲ್ಸೂರು ವಿಧಾನಸಭಾ ಕ್ಷೇತ್ರದ ಮುತ್ಸದ್ದಿ ರಾಜಕಾರಣಿಗಳು, ಬಹುಜನ ಸಮಾಜದ ಹಿತೈಷಿಗಳು, ಮಾಜಿ ಶಾಸಕರು ದಿವಂಗತ ಕೆ ಮಹೇಂದ್ರ ಕುಮಾರ್ ಸಾಹೇಬರ 29ನೇ ಪುಣ್ಯ ಸ್ಮರಣೆ ಗೌರವ ನಮನವನ್ನು ಸಲ್ಲಿಸುತ್ತಾ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಉಳ್ತಕ್ಕಂಥ ಪ್ರಬುದ್ಧ ರಾಜಕಾರಣಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹುಶಃ ಅನೇಕ ದಲಿತರನ್ನ ಹಾಸ್ಟೆಲ್ಗಳಲ್ಲಿ ಸೇರಿಸುವ ಮೂಲಕ ವಿದ್ಯಾಭ್ಯಾಸವನ್ನು ಕೊಡಿಸಿ ಅನೇಕರಿಗೆ ಅವರ ಶಾಸಕರಾಗಿದ್ದ ಅವಧಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವ ಮೂಲಕ ದಲಿತರ ಬದುಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮೇಧಾವಿ ಈ ಭಾಗದಲ್ಲಿ ಯಾರಾದರೂ ದಲಿತರಲ್ಲಿ ನಾಯಕರಾಗಿದ್ದಾರಂದ್ರೆ ಅದು ನಮ್ಮ ದಿವಂಗತ ಮಹೇಂದ್ರ ಕುಮಾರ್ ಬಾಬು ಅವರು. ಬಹುಶಃ ಅನೇಕ ಶಿಂದೆ ಸಾಹೇಬರಂತ ಸಮಕಾಲೀನವರಿಗೆ ಬಹಳ ಮಾರ್ಗದರ್ಶಕರಾಗಿ ಅವರನ್ನು ದಾರಿ ತೋರಿಸ್ತಕ್ಕಂಥ ರೀತಿಯಲ್ಲಿ, ತದನಂತರ ನಮ್ಮಂಥ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ನಮಗೆ ರಾಜಕೀಯದಲ್ಲಿ ಆಶ್ರಯವನ್ನು ಕೊಟ್ಟು ನಮಗೆ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೇವೆ, ರಾಜಕೀಯ ಅಧಿಕಾರ ತಗೊಂಡಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ದಿವಂಗತ ಕುಮಾರ್ ಸಾಹೇಬರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹುಶಃ ಶಬ್ದಗಳ ಸಾಲದು. ಈಗಾಗಲೇ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಸಾಹೇಬರು, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಿಂದೆ ಭೀಮಸೇನರಾವ್ ಅಣ್ಣವರು ಸಾಹೇಬರ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ನಾನೊಬ್ಬನು ಕೂಡ ದಿವಂಗತ ಮಹೇಂದ್ರ ಕುಮಾರ್ ಸಾಹೇಬರು ಸರಿ, ನಾನು ಅವರ ಕೊನೆ ಚುನಾವಣೆಯಲ್ಲಿ 89ರ ಚುನಾವಣೆಯಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಹಳ್ಳಿಕೇಡ್ ಭಾಗದಲ್ಲಿ ಬಹಳ ಸಕ್ರಿಯವಾಗಿ ಅವರ ಗೆಲುವಿಗಾಗಿ ಇಡೀ ಹಳ್ಳಿಕೇಡ್ ಗ್ರಾಮ ಒಂದು ಮಾಡುವುದರಲ್ಲಿ ನಾನು ಕೂಡ ಒಬ್ಬ ಮುಂಚೂಣಿ ಘಟಕದಲ್ಲಿರ್ತಕ್ಕಂಥ ಯುವಕ. ಅಂದಿನ ಕಾಲಘಟ್ಟದಲ್ಲಿ ಅವರು ನನ್ನ ಕುಟುಂಬದ ಬಗ್ಗೆ, ನನ್ನ ಕುಟುಂಬದ ಮೇಲಿರ್ತಕ್ಕಂಥ ಆಶೀರ್ವಾದ, ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ನನಗೆ ತಂದೆ ಸಮನಾಗಿರ್ತಕ್ಕಂಥ ದೇವೇಂದ್ರ ಟೈಗರ್ ಅವರನ್ನು ಅಂದಿನ ಬಡತನದ ಸಂದರ್ಭದಲ್ಲಿ ಅವರನ್ನು ಶಿಕ್ಷಣ ಕೊಡಿಸಿ, ಅವರನ್ನು ಮದುವೆ ಮಾಡಿಸಿ, ಅವರನ್ನು ಸಮಾಜದ ಮುಖ್ಯವಾನಿಗೆ ತರಲಿಕ್ಕೆ ದಿವಂಗತ ಮಹೇಂದ್ರ ಕುಮಾರ್ ಬಾಬಾ ಅವರ ಪಾತ್ರ ಬಹಳ ಪ್ರಮುಖವಾದದ್ದು. ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೋಬೇಕಾಗ್ತದೆ. ಇವತ್ತು ನನ್ನನ್ನು ಕರೆಸಿ LS-ನಲ್ಲಿ ನನ್ನ ಕರೆಸಿ ನನಗೆ ನಂದಗಾಂವ್ನಲ್ಲಿ ಒಂದು ಹೈಸ್ಕೂಲು ತೆರೆಯಪ್ಪ ಅಂತ ನನ್ನ ಕರೆಸಿ ಹೈಸ್ಕೂಲ್ ಪರ್ಮಿಷನ್ ಕೊಡಿಸಿ ಇವತ್ತು 11 ಮಂದಿ ಶಿಕ್ಷಕರು ಮತ್ತು ಸುಮಾರು ಸಾವಿರಾರು ಬಡ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ನಮ್ಮ ತಂದೆ ಆಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ಬಾಬು ಅವರು ಬಹಳಷ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಸಹಕಾರ, ಅವರ ಆಶೀರ್ವಾದ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರು ನಮಗೆ ಒಬ್ಬ ಮಾರ್ಗದರ್ಶಕರು. ಬಹುಶಃ ಅವರು ನಮ್ಮಿಂದ ಅಗಲು ಹೋದರೂ ಕೂಡ ಅವರ ವಿಚಾರಗಳು ನಮ್ಮ ಮಧ್ಯೆ ಇವೆ. ಇವತ್ತು ಅವರ ವಿಚಾರಗಳು ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಜಮೀನ್ದಾರರ ಪರವಾಗಿ ಬಹಳ ಒತ್ತು ಕೊಟ್ಟು ಅವರನ್ನ ಸಮಾಜದ ಮುಖ್ಯವಾನಿಗೆ ತರಲಿಕ್ಕೆ ಈ ಭಾಗದಲ್ಲಿ ಯಾರಾದರೂ ದಲಿತ ನಾಯಕರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಪೂಜನೀಯ ತಂದೆಯಾಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ಬಾಬು ಅಂತ ಹೆಮ್ಮೆಯಿಂದ ಹೇಳಕ್ ಬಯಸ್ತೀವಿ. ಬಹಳ ಇಂಥ ಒಂದು ಸರಳ ವ್ಯಕ್ತಿತ್ವ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಕ್ಕಾಗಲ್ಲ. ಇವತ್ತು ಮಾಮೂಲಿ ಒಂದು ಗ್ರಾಮ ಪಂಚಾಯತಿಯ ಸದಸ್ಯನಾದ್ರೆ ಅವನ ದರ್ಪಣೆ ಬೇರೆ ಇರ್ತದೆ ಸರ್. 2 ಸಲ ಶಾಸಕರಾಗಿ, ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಹಳ ಒಳ್ಳೆ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಈ ಭಾಗದ ಒಬ್ಬ ಮೇಧಾವಿ ನಾಯಕ, ಮೇರು ನಾಯಕ, ನಮ್ಮೆಲ್ಲ ದಲಿತರ ಆಶಾಕಿರಣ, ನಮ್ಮ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರೊಬ್ಬ ಯಾವತ್ತೂ
ಸೂರ್ಯ ಹುಟ್ಟೋದೆಷ್ಟು ಶಾಶ್ವತೋ ಅದೇ ರೀತಿ ಮಹೇಂದ್ರ ಕುಮಾರ್ ಸಾಹೇಬರು ಈ ಭೂಮಿ ಮೇಲೆ ನಮ್ಮೆಲ್ಲರ ಮಧ್ಯೆ ರಜರಾಮವಾಗಿ ಇರ್ತಾರಂತಕ್ಕಂಥ ಮಾತನ್ನು ನಾವೊಂದು ಈ ಪುಣ್ಯ ಸ್ಮರಣೆಯಲ್ಲಿ ಹೇಳಕ್ ಬಯಸ್ತೀನಿ. ಅವರ ಆಶೀರ್ವಾದ ಯಾವತ್ತೂ ನಮ್ಮ ತಾಯಿ ತಮ್ಮಂದಿರು ಮತ್ತು ಕುಟುಂಬ ಮೇಲೆ ಸದಾ ಇರ್ತದ, ಅದ್ರ ಜೊತೆಯಲ್ಲಿ ನಮ್ಮೇಲೂ ಎಲ್ಲರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ನಾನು ಆಶಾಭಾವನೆ ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಅವರ ಬಗ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಭಾಗ್ಯಶಾಲಿ ಅಂತ ಭಾವಿಸ್ತೀನಿ. ಯಾಕಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಡಿಯಲ್ಲಿ ನಾನು ನಡ್ಕೊಂಡು ಬಂದೀನಿ. ಅವರು ನನಗೆ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಒಬ್ಬ ಯಾರಾದರೂ ಈ ಜಿಲ್ಲೆಯಲ್ಲಿ ನಾಯಕರಿದ್ರೆ ಅದು ಮಹೇಂದ್ರ ಕುಮಾರ್ ಬಾಬಾ ಅಂತ ನಾನು ಇವತ್ತು ನೆನೆಸ್ಕೊತೀನಿ. ಶ್ರೀಮತಿ ರತ್ನಪ್ರಭಾ ಅಮ್ಮ ಜಿಲ್ಲಾಧಿಕಾರಿಗಳಿದ್ದಾಗ ಹಳ್ಳಿಕೇರ್ ಮತ್ತು ದುಬ್ಲಗುಂಡಿಗೆ ಅವರ ಶಾಸಕರ ಅವಧಿಯಲ್ಲಿ SC ಅಂತ ಮಾಡಿಸ್ಕೊಟ್ಟಿದೆ ನಮ್ಮ ಪೂಜನೀಯ ಮಹೇಂದ್ರ ಕುಮಾರ್ ಬಾಬಾ. ಅವರ ಒಂದು ಆಶೀರ್ವಾದದಿಂದ ನಾನು 6 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದೆ. ನಮ್ಮ ಪಕ್ಕದಲ್ಲಿ ದುಬ್ಲಗುಂಡಿಯಲ್ಲಿರ್ತಕ್ಕಂಥ ಹಿರಿಯರು ಗೌತಮ್ ಸಂಘನಾಯಕರು ತಂದೆ ಕೂಡ ಅಧ್ಯಕ್ಷರಾದರು. ಪಾಪ ಅವರೊಬ್ಬ ಇಂಥ ದೂರದೃಷ್ಟಿ ನಾಯಕರು. ನಮ್ಮ ಹುಡುಗರು ಬೆಳೀಲಿ, ನಮ್ಮ ಹುಡುಗರು ಎಲ್ಲ ಕಡೆ ಇರಲಿ, ನಮ್ಮ ಸಮಾಜದ ಹುಡುಗರು ಎಲ್ಲ ಕಡೆ ಸಮಾಜದಲ್ಲಿ ಬೆಳ್ಕೊಂಡು ಎಲ್ಲ ಸಮುದಾಯಕ್ಕೆ ಆಶ್ರಯ ಆಗಲಿ ಅಂತಕ್ಕಂಥ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ನಮಗೆ ಕೈ ಹಿಡ್ಕೊಂಡು ಹೋಗಿ ಬೆಳೆಸಿರ್ತಕ್ಕಂಥದ್ರಲ್ಲಿ ಭಾಳ ಪ್ರಮುಖ ಮುಂಚೂಣಿ ಘಟ್ಟದಲ್ಲಿರ್ತಕ್ಕಂಥ ನಾಯಕರು. ಅವರ ಪುಣ್ಯ ಸ್ಮರಣೆ 29 ವರ್ಷ ಕಳೆದರೂ ಕೂಡ ನಮ್ಗೆ 29 ವರ್ಷ ಕಳೆದಿದ್ದು ಗುರ್ತೇ ಆಗ್ತಾ ಇಲ್ಲ. ಆ ರೀತಿ ನಮಗೆ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮಿಂದ ಅಗಲೋದ್ರೂ ಅವ್ರ ವಿಚಾರಗಳು ಎಲ್ಲ ನಮ್ಮಲ್ಲಿ ಯಾವತ್ತು ಶಾಶ್ವತವಾಗಿ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನಗೆ ಪೂಜನೀಯ ತಾಯಿ ಅವರ ಮತ್ತು ಸಿಂಧೆ ಸಾಹೇಬ್ರ ಇವರೆಲ್ಲರ ಒಂದು ಇದರಲ್ಲಿ ನನಗೆ ಅವರ ಅವ್ರ ಬಗ್ಗೆ ಅನಿಸಿಕೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಸಮಸ್ತ ಕುಟುಂಬದ ಹಿರಿಯರಿಗೂ ಕಿರಿಯರಿಗೂ ಕುಟುಂಬಗಳಿಗೆ ಬಂಧುಗಳಿಗೆ ನಾನು ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.